ಈ ಒಂದು ವಿಡಿಯೋದಲ್ಲಿ ಡೈಲಿ ಯೂಸ್ ಆಗ್ತಕ್ಕಂಥ ಕೆಲವು ಇಂಗ್ಲಿಷ್ ವರ್ಡ್ಸ್ಗಳನ್ನ ಕಲಿತಾ ಇದ್ದೇವೆ. ಫಸ್ಟ್ ಒನ್ ನೋಡಿ, ಅಗ್ರಿ ಅಂದರೆ ಒಪ್ಪು ಅಥವಾ ಒಪ್ಪಿಕೊಳ್ಳು. ಅಗ್ರಿಮೆಂಟ್ ಒಪ್ಪಂದ. ಅಹೆಡ್ ಅಂದರೆ ಮುಂದಕ್ಕೆ ಅಂತ ಅರ್ಥ. ಏಡ್ ಅಂದರೆ ಸಹಾಯ ಅಥವಾ ನೆರವು ಅಂತ ಅರ್ಥ. ನೆಕ್ಸ್ಟ್ ಒನ್ ನೋಡಿ, ಏಮ್. ಏಮ್ ಅಂದರೆ ಗುರಿ ಅಂತ ಅರ್ಥ. ಅಲೈವ್ ಜೀವಂತ. ನೆಕ್ಸ್ಟ್ ಒನ್, ಅಲಾವ್ ಅಂದರೆ ಅನುಮತಿಸು. ಅಲೋನ್ ಅಂದರೆ ಏಕಾಂಗಿ ಅಂತ ಅರ್ಥ. ಅಲಾಂಗ್ ಅಂದರೆ ಜೊತೆ ಜೊತೆಗೆ. ಅಲೌಡ್ ಅಂದರೆ ಗಟ್ಟಿಯಾಗಿ ಅಥವಾ ಕೇಳಿಸುವಂತೆ, ಗಟ್ಟಿಯಾಗಿ ಮಾತಾಡು ಅಥವಾ ಜೋರಾಗಿ ಮಾತಾಡು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇಂಗ್ಲೀಷಲ್ಲಿ ಅಲೌಡ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ಗಳನ್ನ ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.